ಕೂಡಲ ಸಂಗಮ ದೇವನೊಲಿವ ಪರಿ ಭಗವಂತ ಕೂಡಲ ಸಂಗಮ ಇಲ್ಲಿ ಸಲ್ಲದ್ರೆ ಅಲ್ಲಿ ಸಲ್ತೀನಂತೆ, ಇಲ್ಲಿ ಸಲ್ಲಲಿಲ್ಲ ಅಂದ್ರೆ ಅಲ್ಲಿ ಸಲ್ಲೋದಿಲ್ಲ, ಇಲ್ಲಿ ಸಲ್ಲದ್ರೆ ಮಾತ್ರ ಅಲ್ಲಿ ಸಲ್ಲೋದಿಲ್ಲ. ಒಳ್ಳೆಯವ್ರು ಅನ್ಸ್ಕೊಂಡಿದ್ರೆ ಅಲ್ಲಿ ಒಳ್ಳೆ ಮಾರ್ಗ ಸಿಗುತ್ತೆ. ಅಮ್ಮನವರಿಗೆ ಈ ಪವಿತ್ರವಾಗಿರ್ತಕ್ಕಂಥ ಶುಕ್ರವಾರ ಈ ಶುಭ ದಿನವನ್ನ ಹಾರಿಸಿ ಆ ಭಗವಂತನಲ್ಲಿ ಸೇರ್ತಾ ಇದ್ದಾರೆ. ಒಂದು ರೀತಿಯ ಲಕ್ಷ್ಮಿ ಸಮಾನ ಅಮ್ಮನವರು. ಆ ಲಕ್ಷ್ಮಿಯಲ್ಲಿ ಆ ಶ್ರೀಹರಿಯಲ್ಲಿ ಅವರು ಐಕ್ಯವಾಗಲಿ ಅಂತ ನಾನು ಭಗವಂತನಲ್ಲಿ ಕಳಿಕಳಿಯ ಪ್ರಾರ್ಥನೆಯನ್ನು ಮಾಡಿಕೊಳ್ತೇನೆ. ಆ ಪರಮಾತ್ಮನಲ್ಲಿ ನಾನು ಮನವಿಯನ್ನು ಮಾಡಿಕೊಳ್ತೇನೆ. ಚಿತ್ತಶುದ್ಧಿಯಿಂದ ಪೂಜೆಗೈದ ರಾತ್ರಿ ಮಹಾಶಿವರಾತ್ರಿ ಅಂತ ಹೇಳ್ತಾರೆ. ಚಿತ್ತ ಅಂದ್ರೆ ಮನಸ್ಸು, ಮನಸ್ಸನ್ನು ಶುದ್ಧಿ ಮಾಡಿ ಭಗವಂತನ ಚಿಂತನೆ ಮಾಡಿದಂತ ದಿನವೆಲ್ಲ ಮಹಾಶಿವರಾತ್ರಿ ಇದ್ದಾಗೆ ಅಂತ. ಮಹಾಶಿವರಾತ್ರಿ ನಿಮ್ಗೆ ಗೊತ್ತಿದೆ. ಶಿವರಾತ್ರಿ ಮಾಡ್ತೀರಾ ಅಲ್ವಾ? ಅವ ಮಾಡ್ತೀರಾ? ಸಾರ್ ಮಾಡ್ತೀರಾ? ಶಿವರಾತ್ರಿ ಮಾಡ್ತೀರಾ? ಉಪವಾಸ ಇರ್ತೀರಿ. ಫೆಬ್ರವರಿಯಲ್ಲಿ ಮಾಡಿದ್ರಲ್ವಾ? ಶಿವರಾತ್ರಿ ಮಾಡಿದ್ದೀರಿ. ಆ ಹಬ್ಬ ಹೋದ್ಮೇಲೆ ಅಮ್ಮನವ್ರು ಹೋಗಿರೋದು, ಹಬ್ಬ ಮುಗಿಸಿದ್ದೀರಿ. ಉಪವಾಸ ಇದ್ರೆ ನೀವೆಲ್ರೂ ಯಾರ್ಯಾರು ಉಪವಾಸ ಇದ್ರಿ? ಏನು ತಿಂದೆ? ಎತ್ರಿ ಕೈ. ಓಹೋ, ಇಬ್ರು, ಅಲ್ಲೊಂದು, ಅಲ್ಲೂ 4 ಜನ. ಏನು ತಿಂದೆ? 3 ಹೊತ್ತು ಉಪವಾಸ ಇದ್ರಿ ಸರ್? 4 ಹೊತ್ತು. ಇನ್ನ 1 ಹೊತ್ತು ಎಕ್ಸ್ಟ್ರಾ ಆಗ್ಬಿಟ್ಟೈತಪ್ಪ. ಮಹಾಶಿವರಾತ್ರಿ ಹಬ್ಬದಲ್ಲಿ 3 ಹೊತ್ತು ಎಲ್ಲ ಹೇಳ್ಕೊಳ್ತಾರೆ. ನಾನು ರಾತ್ರಿ ತಿಂದಿದ್ದೀನಿ, ಈಗ ತಿನ್ನಲ್ಲ, ಮಧ್ಯಾಹ್ನ ತಿನ್ನಲ್ಲ, ರಾತ್ರಿ ತಿನ್ನಲ್ಲ, ಬೆಳಗ್ಗೆ ಪಾಯಸ ಮಾಡಿ ಶಿವನಿಗೆ ನೈವೇದ್ಯ ಇಡೋ ತನಕ ನಾನು ಊಟ ಮಾಡೋದಿಲ್ಲ ಅಂತ ಹೇಳ್ತಾರೆ. ನೀವು 4 ಹೊತ್ತು ಬೆಳಗ್ಗೆನೂ ತಿಂದಿಲ್ಲ, ಮತ್ತೆ ರಾತ್ರಿವರೆಗೂ, ರಾತ್ರಿ ಎಲ್ಲ ಜಾಗರಣೆ ಇದ್ದು ಚಂದ್ರನ ನಕ್ಷತ್ರಗಳ ನೋಡಿ ಆಮೇಲೆ ಪ್ರಸಾದ ತಿಂದು ಆಮೇಲೆ ನಿದ್ದೆ ಮಾಡಿದ್ದೀರಿ. ಒಳ್ಳೆ ಜನ ಸರ್ ನೀವು, ತುಂಬಾ ಗ್ರೇಟ್, ತುಂಬಾ ಗುಡ್. ಹಾ, 4 ಹೊತ್ತು ನೋಡಲ್ಲಿ ತೋರಿಸ್ತಾನೆ ಇದ್ದಾರೆ ಬೆರಳುಗಳು. ನಾನು 4 ಹೊತ್ತು 4 ಹೊತ್ತು. ನೀನು 5. ಹೌದೌದು, ನೀನು 5 ಹೊತ್ತು. ನಮ್ಮಲ್ಲಿ ಮಾತಾಡ್ಕೊಳ್ತಾರೆ ಸರ್. ನಮ್ಮ ಅಕ್ಕಪಕ್ಕ ಮನೆಯಲ್ಲಿ ಏನ್ರಿ ಇವತ್ತು ಶಿವರಾತ್ರಿ ಹಬ್ಬ, ಏನ್ ಸ್ಪೆಷಲ್ ಮಾಡಿದ್ದೀರಾ, ಏನ್ ಮಾಡ್ಕೊಂಡಿದ್ದೀರಾ ಅಡಿಗೆ? ಅಡಿಗೆ ಮಾಡ್ತಾರೆ ನಾವು ಇವತ್ತು ಶಿವರಾತ್ರಿ ಹಬ್ಬ. ದಸರಾ ನಿಮ್ಗೆ ಬುದ್ಧಿ ಇಲ್ವಾ? ನಾವೇನು ಮಾಡಿಲ್ಲ ಅಡಿಗೆ. ಹೋಗ್ಲಿ ಫಲಹಾರ, ಫಲಹಾರ 1 ಸೇರ್ ಅವಲಕ್ಕಿ ಒಗ್ಗರಣೆ ಮಾಡ್ಕೊಂಡು ತಿಂದೆ, 1 ಸೇರ್ ಹಾಲು ಕುಡ್ದೆ, ಬ್ರೆಡ್ ತಿಂದೆ, ಬಾಳೆಹಣ್ಣು ತಿಂದೆ, ಉಂಡೆ ತಿಂದೆ, ಕಳ್ಳೆಕಾಯಿ ತಿಂದೆ, ಎಲ್ಲ 4 ಹೊತ್ತಿಗಾಗೋಷ್ಟು ತಿನ್ಕೊಂಡು ಉಪವಾಸ. ಅಡಿಗೆ ಮಾಡಿಲ್ಲ, ಉಪವಾಸ ಇದ್ದೀವಿ ಅಂತ. ಇದು ಉಪವಾಸ ಅಲ್ಲ. ಚಿತ್ತಶುದ್ಧಿಯಿಂದ ಶಿವ ಪೂಜೆಗೈದ ರಾತ್ರಿ ಶಿವರಾತ್ರಿ. ಮನಸ್ಸು ಶುದ್ಧಿ ಮಾಡಿ, ಚಿತ್ತ ಅಂದ್ರೆ ಮನಸ್ಸು, ಮನಸ್ಸನ್ನು ಶುದ್ಧಿ ಮಾಡಿ ಭಗವಂತನ ಚಿಂತನೆ ಮಾಡಿದ ದಿನವೆಲ್ಲ ಮಹಾಶಿವರಾತ್ರಿ ಇದ್ದಾಗೆ. ಆ ಶಿವರಾತ್ರಿಯಲ್ಲಿ ರಾತ್ರಿಗೆ ನಾವು ಜಾಗರಣೆಯನ್ನು ಇದ್ದು ಶಿವಪೂಜೆ ಮಾಡಿದ್ರೆ ಮಾತ್ರ ಶಿವನಿಗೆ ಮೆಚ್ಚುಗೆ. ಅವ್ರು ನಮ್ಮನ್ನ ಮೆಚ್ಕೊಳ್ತಾರೆ, ನಮ್ಮನ್ನು ಅನುಗ್ರಹಿಸ್ತಾರೆ, ಆಶೀರ್ವದಿಸ್ತಾರೆ. ಸುಮ್ಮನೆ ಗೊರಕೆ ಹೊಡೆದ್ಬಿಟ್ಟು ಬೆಳಗ್ಗೆ ಪಾಯಸ ಮಾಡಿಬಿಟ್ಟು ನೈವೇದ್ಯ ಹಿಟ್ಟಿದ್ದಕ್ಕೆ ಭಗವಂತ ಒಪ್ಕೊಳ್ಳೋದಿಲ್ಲ. ಆ ಜಾಗರಣೆಯನ್ನ ಪಿಳ್ಳಮ್ಮನವರ ವೈಕುಂಠ ಸಮಾರಾಧನೆಯಲ್ಲಿ ಇವತ್ತು ನೀವೆಲ್ಲರೂ ಎದ್ದಿರ್ಬೇಕು. ಒಬ್ಬರು ನಿದ್ದೆ ಮಾಡಬಾರ್ದು. ಒಬ್ಬರು ನಿದ್ದೆ ಮಾಡಿದ್ರೆ ಪಿಳ್ಳಮ್ಮನವರು ವೈಕುಂಠಕ್ಕೆ ಹೋಗೋದಿಲ್ಲ, ಇಲ್ಲೇ ಇದ್ದೋಗ್ತಾರೆ. ಕುಟುಂಬದಲ್ಲಿ ಒಬ್ಬರೇನಾದ್ರೂ ನಿದ್ದೆ ಮಾಡಿದ್ರೆ ಎಲ್ಲರೂ ನೀವು ಎಚ್ಚರಿಕೆಯಿಂದ ಎದ್ದು ಈ ರಾತ್ರಿ ಭಗವಂತನ ಚಿಂತನೆ ಮಾಡಿ ಭಗವಂತನಲ್ಲಿ ಅಮ್ಮನವರನ್ನು ಸೇರಿಸಬೇಕಂತ ನಿಮ್ಮಲ್ಲಿ ಕಳಿಕಳಿಯ ಪ್ರಾರ್ಥನೆಯನ್ನು ಮಾಡಿಕೊಳ್ತೀನಿ. ಯಾಕೆಂದ್ರೆ ಮಾನವ ಜನ್ಮ ಬಹು ದೊಡ್ಡದು. 84 ಲಕ್ಷ ಜೀವರಾಶಿಗಳಲ್ಲಿ ಶ್ರೇಷ್ಠವಾಗಿ ಪವಿತ್ರವಾಗಿರ್ತಕ್ಕಂಥದ್ದು ಮಾನವ ಜನ್ಮ. 1,000 ಲಕ್ಷ ಇಂಶತಃ ಜನರ್ಕೋನ ವಲಕ್ಷ ಕ್ರಿಮೇಣ ರುದ್ರ ಸಂಕೇಚ 4 ಲಕ್ಷಂತೂ ಮಾನಸಂ ತ್ರಿಂಶರ್ ಗವಾನಕ್ಷ ಪಕ್ಷಿನಾಂ ದಶಲಕ್ಷ ಎಂದು ಮಾನವರು ಹೇಳಿದ್ದಾರೆ. ಅಂದರೆ 1,000 ಲಕ್ಷ ಇಂಶತಃ 20 ಲಕ್ಷ ಸಸ್ಯ ವೃಕ್ಷಗಳು, ಜಲಾರ್ಪೋನವಲಕ್ಷ 9 ಲಕ್ಷ ಜಲಜಂತುಗಳು, ಕ್ರಿಮೀಣ ರುದ್ರ ಸಂಕೇಚ 11 ಲಕ್ಷ ಕ್ರಿಮಿಕೀಟಗಳು, 4 ಲಕ್ಷಂತು ಮಾನಸಂ 4 ಲಕ್ಷ ಮಾನವ ಜಾತಿ, ತ್ರಿಂಶರ್ ಗವಾನಕ್ಷ 4 ಕಾಲು ನಡೀತಕ್ಕಂಥ ಗೋವು ಪಶುಗಳು 30 ಲಕ್ಷ, ಪಕ್ಷಿನಾಂ ದಶಲಕ್ಷ ರೆಕ್ಕೆಯಿಂದ ಆಡ್ತಕ್ಕಂಥ ಪಕ್ಷಿಗಳು 10 ಲಕ್ಷ. ಒಟ್ಟು 84 ಲಕ್ಷ ಜೀವರಾಶಿಗಳಲ್ಲಿ ಶ್ರೇಷ್ಠವಾಗಿ ಪವಿತ್ರವಾಗಿರ್ತಕ್ಕಂಥದ್ದು ಮಾನವ ಜನ್ಮ. ಮಾನವ ಜನ್ಮ ಬಹು ದೊಡ್ಡದು. ಇದನ್ನು ಹಾನಿ ಮಾಡಿಕೊಳ್ಳಲು ಬೇಡಿ, ಹುಚ್ಚುಪ್ಪಗಳಿರ ಎಂದು ಪುರಂದರದಾಸರು ಹೇಳಿದ್ದಾರೆ. ಮಾನವ ಜನ್ಮಕ್ಕಿಂತ ಶ್ರೇಷ್ಠವಾಗಿರ್ತಕ್ಕಂಥ ಜನ್ಮವಿಲ್ಲ. ಇದನ್ನ ಸಾರ್ಥಕತೆಯನ್ನು ಮಾಡಿಕೊಳ್ಬೇಕು. ಇದನ್ನು ವೇಸ್ಟ್ ಮಾಡಬಾರದು. ಭಗವಂತನಿಗೆ ಇದನ್ನ ಅರ್ಪಿತ ಮಾಡ್ಕೊಳ್ಬೇಕು. ಕುತ್ಕೊಂಡಿರ್ಲಿ, ನಿಂತ್ಕೊಂಡಿರ್ಲಿ, ಹೋಗ್ತಾ ಇರ್ಲಿ, ಬರ್ತಾ ಇರ್ಲಿ, ಮಲ್ಕೊಂಡಿರ್ಲಿ, ನೀಗ್ತಾ ಇರ್ಲಿ, ಬಾಗ್ತಾ ಇರ್ಲಿ, ಸಾಗುತ್ತಾ ಇರ್ಲಿ,
ಎಷ್ಟೇತ್ತನೇ ಇರಲಿ ಭಗವಂತನ ಮಾತ್ರ ಮರ್ತೋಗದಂತೆ ಸ್ಮರಣೆಯನ್ನು ಮಾಡಬೇಕಂತೆ. ಅದಕ್ಕೆ ಮಹನೀಯರು ಹೇಳಿದ್ದಾರೆ, ಪುರಂದರದಾಸರು ಹೇಳಿದ್ದಾರೆ, ಮರೆಯಬೇಡ ಮನವೇ ನೀನ, ಹರಿಯ ಸಾಧನೆಯ. ಮರೆಯಬೇಡ ಮನವೇ ನೀನ, ಹರಿಯ
ಭಗವಂತನ ಮರ್ತೋಗ್ಬೇಡ್ರಿ. ಎಲ್ಲ ಸಿರಿ ಸಂಪತ್ತನ್ನು ಕೊಟ್ಟಿರ್ತಕ್ಕಂಥವನು ಪರಮಾತ್ಮ, ಎಲ್ಲ ಭಾಗ್ಯ ಕೊಟ್ಟಿರ್ತಕ್ಕಂಥವನು ಭಗವಂತ. ನಮ್ಮನ್ನು ಕಳಿಸಿರೋದು ಭಗವಂತ, ನಾಳೆ ಕರ್ಕೊಳ್ಳೋದು ಭಗವಂತ. ಪಿಳ್ಳಮ್ಮನವರನ್ನು ಕಳಿಸಿದ್ರು ಈಗ ಕರ್ಕೊಂಡಿದ್ದಾರೆ. ಇದು ಎಲ್ರಿಗೂ ಉಂಟು. 28 ರೇಪು ಮಂಟ್ಲ ಬಂದಿದ್ದೀವಿ, ಒಂದ್ ದಿವಸ ಹೋಗ್ಲೇಬೇಕು. ಕೋಟಿಗೆ ಬದುಕಿನ ಕಾಟಿಗೆ ಪಯ್ಯದಿ ತಪ್ಪದು ಅಂತ ಹೇಳಿದ್ದಾರೆ. ಕೋಟ್ಯಾಧಿಪತಿನೂ ಬಿಡೋದಿಲ್ಲ, ಬಡವರನ್ನೂ ಬಿಡೋದಿಲ್ಲ, ಸಾಮಾನ್ಯ ಮನುಷ್ಯರನ್ನು ಬಿಡೋದಿಲ್ಲ. ಎಲ್ರೂ ಹೋಗ್ಲೇಬೇಕು. ಇಹಲೋಕದ ವ್ಯಾಪಾರವನ್ನ ಮುಗಿಸಿ ಪರಲೋಕಕ್ಕೆ ಹೋಗಲೇಬೇಕು. ಇಷ್ಟು ಬಂಧು ಬಳಗದ ಜೊತೆಯಲ್ಲಿ ಬಾಳಿ ಬದುಕಿ ಇವತ್ತು ಭಗವಂತನ ಕಡೆ ಸೇರಿರ್ತಕ್ಕಂಥ ತಾಯಿಯವರಿಗೆ ಮೋಕ್ಷವಾಗಲಿ ಅಂತ ಹರಿಕಥೆಯನ್ನು ಮಾಡಿಸುತ್ತಿರುವಾಗ ಈ ಹರಿಕೀರ್ತನೆಯನ್ನ ಕೇಳೋಣ. ನಾವು ಯಾಗ ಮಾಡೋದಕ್ಕಾಗೋದಿಲ್ಲ, ಯಜ್ಞ ಮಾಡೋದಕ್ಕಾಗೋದಿಲ್ಲ. ಇಷ್ಟ ದೇವರ ಸ್ಮರಣೆಯನ್ನು ಮಾಡಿದ್ರೆ ಯಜ್ಞ ಮಾಡಿದಷ್ಟು ಪುಣ್ಯವನ್ನು ನಾವು ಪಡ್ಕೊಳ್ಬಹುದಂತೆ. ನೇನು ಸತಿಸುತ್ತರು ಇತರೆಂದು ಮತಿಗೆಟ್ಟು ಕೆಡಬೇಡ, ನಾಳೆ ಗತಿ ತಪ್ಪಿ ಹೋಗುವಾಗ ಸತಿಸುತ್ತರು ಬರೋವರೆ. ಇವತ್ತು ಯಾರಾದ್ರೂ ಪಿಳ್ಳಮ್ಮನವ್ರ ಹಿಂದ್ಗಡೆ ಒಬ್ರೋಗೋದಕ್ಕಾಯ್ತಾ ಸರ್? ಒಬ್ರೋಗೋದಕ್ಕಾಯ್ತಾ? ಅಲ್ಲವರೆಗೂ ಬಾಯಿ ಹಿಡ್ಕೊಂಡಿದ್ದಷ್ಟೇ. ಅಮ್ಮನವರು ಹೋದ್ರು ಅಂತ, ನಮ್ಮ ತಾಯಿ ಹೋದ್ರು, ನಮ್ಮಮ್ಮ ಹೋದ್ರು, ನಮ್ಮ ಅಜ್ಜಿ ಹೋಯ್ತು, ನಮ್ಮ ಚಿಕ್ಕಮ್ಮ ಹೋಯ್ತು, ನಮ್ಮ ದೊಡ್ಡಮ್ಮ ಹೋಯ್ತು, ನಮ್ಮ ಅತ್ತಿಗೆ ಹೋಯ್ತು, ನನ್ನ ಅಕ್ಕ ಹೋಯ್ತು, ನನ್ನ ತಂಗಿ ಹೋಯ್ತು ಅಂತ ಎಲ್ಲರಿಗೂ ಬಾಯಿ ಹಿಡ್ಕೊಳ್ಳೋದು. ಅಂತ್ಯಗ್ರಹ ನಿರ್ವರ್ತಂತೆ ಶ್ಮಶಾನೆ ಮಿತ್ರ ಬಂದವ ಸತ್ಕೃತ್ಯಂ ದುಷ್ಕೃತ್ಯಂ ದೈವ ಗಚ್ಚಂತೋ ಮನೋಗಚ್ಚತೋ ಎಂದು ಮಾಡಿ ಹೇಳಿದ್ದಾರೆ. ಅಂದ್ರೆ ನಮ್ಮ ಹಣ ಐಶ್ವರ್ಯ ನಮ್ಮ ಮನೆ ಬಾಗಿಲವರೆಗೆ ಕೋಟಿ ಇದ್ರು ಸಹ ಒಳಗಡೆ ಬೀಗ ಹಾಕ್ತಿವಿ. ಅಮ್ಮನವ್ರ ಹಿಂದ್ಗಡೆ ಕಳ್ಸೋದಕ್ಕಾಗುತ್ತ ಸರ್? ಆಮೇಲೆ ಮಕ್ಕಳು ಮೊಮ್ಮಕ್ಕಳು ಹಂಚ್ಕೊಂಡು ತಿಂತೀವಿ ನಾವು. ಎಷ್ಟು ಕೋಟಿಗಳಿದ್ರು ನಾವು ತಿನ್ಕೊಳ್ಳೋದು. ಹಣ ಐಶ್ವರ್ಯ ಮನೆ ಬಾಗಿಲವರೆಗೆ. ಅರ್ಥೇಗೃಹ ನಿವರ್ತಂತೆ ಸ್ಮಶಾನ ಮಿತ್ರ ಬಂದವ. ನಮ್ ಬಂಧು ಬಳಗದವರು ಸ್ಮಶಾನ ತನಕ ಬಾಯಿ ಹಿಡ್ಕೊಳ್ಬಹುದು. ಸ್ಮಶಾನದೊಳಗಡೆ ನಾವು ಹೋಗೋದಕ್ಕಾಗೋದಿಲ್ಲ. ಸತ್ಕೃತ್ಯಂ ದುಷ್ಕೃತ್ಯಂ ಗೈವ ಗಚ್ಚತ್ತೋ ಮನೋಗಚ್ಚತ್ತೋ ಅಂದ್ರೆ ನಾವು ಮಾಡತಕ್ಕಂಥ ಪಾಪ ಬಟ್ ಪುಣ್ಯ ಇವೆರಡು ನಮ್ಮ ಹಿಂದೆ ಬರ್ತಕ್ಕಂಥದ್ದು. ಅದಕ್ಕೆ ಪಾಪವನ್ನು ಮಾಡದಂತೆ ಪುಣ್ಯವನ್ನ ಮಾಡಿದ್ರೆ ನಾಳೆ ಇಂಥ ಪದವಿಯನ್ನ ನಾವು ಪಡಿಬಹುದು, ಇಂಥ ಶುಭ ದಿನಗಳನ್ನ ನಾವು ಆರಿಸ್ಕೊಳ್ಬಹುದು. ಭಗವಂತನಲ್ಲಿ ಸೇರಿದಾಗ ಮಕ್ಕಳಿಂದ ಮೊಮ್ಮಕ್ಕಳಿಂದ ಒಳ್ಳೆ ದಾನ ಧರ್ಮಾದಿಗಳು, ಒಳ್ಳೆ ಹರಿಕಥೆ ಪುರಾಣಗಳು ಮಾಡಿಸ್ಕೊಂಡು ಜನ್ಮಾಂತರ ದೋಷಗಳ ಪರಿಹಾರ ಮಾಡಿಕೊಂಡು ನಾವು ಸ್ವರ್ಗದ ಬಾಗಿಲನ್ನ ಮೆಟ್ಟಬಹುದು, ಭಗವಂತನಲ್ಲಿ ಸೇರಬಹುದು. ಅದಕ್ಕೆ ಹರಿ ಸ್ಮರಣೆ ಮಾತ್ರದಿಂದ ಘೋರ ದುರಿತ ದೊಡ್ಡ ದೊಡ್ಡ ಪಾಪಗಳನ್ನೆಲ್ಲ ಪರಿಹಾರ ಮಾಡಿಸ್ಕೊಳ್ಬಹುದು ಅಂತ ಚೈತನ್ಯವನ್ನ ಇವತ್ತು ಪಿಳ್ಳಮ್ಮ ತಾಯಿಯವರು ಪಡೆದಿದ್ದಾರೆ. ಸುಪುತ್ರರಾಗಿರ್ತಕ್ಕಂಥ ಮಕ್ಕಳು. ಯಾಕೆ ಸರ್ ಅವಾಗ್ಲೇ ಹೋಗ್ತಾ ಇದ್ದೀರಾ? ಮತ್ತೆ ಬರ್ತೀರಾ? ಸರಿ ಸರಿ ಸರಿ, ಪಡಿಬಹುದು. ಸುಪುತ್ರರಾಗಿರ್ತಕ್ಕಂಥ ಮಕ್ಕಳು. ತಾಯಿ ತಂದೆಗಿಂತ ದೇವರಿಲ್ಲ. ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ, ಗುರುದೇವೋಭವ. ಮಾತಾಪಿತರಿಗಿಂತ ದೇವರಿಲ್ಲ ಅಂತ ಪಿತೃದೇವರನ್ನ ಮೊದಲೇ ಕಳಿಸಿಕೊಟ್ಟು ಈಗ ತಾಯಿಯನ್ನ ಸುಲಭವಾದ ಪರಮಾತ್ಮನಲ್ಲಿ ಐಕ್ಯವಾಗುವುದಕ್ಕೆ ಹರಿಕೀರ್ತನೆಯಿಂದ ಅವರನ್ನು ಕಳಿಸಿಕೊಡ್ತಾ ಇದ್ದಾರೆ. ಈ ಹರಿಕೀರ್ತನೆಯನ್ನು ನಾವು ಮಾಡೋಣ. ಅಮ್ಮನವರ ಆತ್ಮಕ್ಕೆ ಶಾಂತಿಯನ್ನು ಕೋರೋಣ. ಮೃತ್ಯು ಯಾರನ್ನು ಬಿಡ್ಲಿಲ್ಲ. ವಿಧಿ ಬಲವನ್ನು ಮೀರಲಣಬಲ್ಲ ವಿಧಿಯ ದಾತನಿಗಲ್ಲದೆ, ವಿಧಿ ಬಲವನ್ನು ಮೀರಲಣಬಲ್ಲ ವಿಧಿಯ ದಾತನಿಗಲ್ಲದೆ. ವಿಧಿಯನ್ನು ಮೀರಿಸ್ತಕ್ಕಂಥ ಶಕ್ತಿ ಯಾರಿಗೂ ಸಾಧ್ಯವಿಲ್ಲ. ಎಲ್ಲರೂ ಹುಟ್ಟು ಉಚಿತ, ಸಾವು ಖಚಿತ. ಸಾಯಲೇಬೇಕು. ನಾವು ಬಂದಿದ್ದೀವಿ, ಒಂದ್ ದಿವಸ ಹೋಗ್ಬೇಕು. ಅಮ್ಮನವರು ಹೀಗ ಹೋಗ್ತಾ ಇದ್ದಾರೆ. ಅವರನ್ನು ಸುಲಭವಾದ ಸ್ವರ್ಗವನ್ನ ಅವರಿಗೆ ಕಲ್ಪಿಸಿಕೊಡೋಣ. ನಾವೆಲ್ಲರೂ ಭಗವಂತನ ಸ್ಮರಣೆ ಮಾಡಿಕೊಳ್ಳೋಣ. ಭಗವಂತನೇ ಬಂದು ಅವ್ರನ್ನ ಕರ್ಕೊಂಡು ಹೋಗ್ತಾರೆ, ಪರಮಾತ್ಮನ ಐಕ್ಯವಾಗ್ತಾರೆ ಎಂದು ನಿಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ ಮಾಡಿಕೊಳ್ತಾ ಕಥಾಭಾಗಕ್ಕೆ ಬರೋಣ. ಭಕ್ತ ಮಾಷರೇ, ನಾನು ಮಾಡುವಂತ ಕೀರ್ತನೆಗಳನ್ನ ಹೇಳ್ತೇನೆ. ರಾಜವಿಕ್ರಮ, ರಾಜ ಸತ್ಯವ್ರತ, ಭೂಕೈಲಾಸ, ಸಂತ ಸಕುಬಾಯಿ, ಭಕ್ತ ಶ್ರೀಯಾಳ, ಸತ್ಯ ಹರಿಶ್ಚಂದ್ರ, ಸತಿ ಸಾವಿತ್ರಿ, ವಿರಾಟ್ ಪರ್ವ, ಕೀಚಕನ ಹೊದೆ, ನರ್ತನ ಶಾಲಾ, ಸ್ವರ್ಗಾರೋಹಣ, ಧರ್ಮರಾಯ ಸ್ವರ್ಗಾರೋಹಣ, ಶ್ರೀರಾಮ ಜನನ, ಸೀತ ಕಲ್ಯಾಣ, ಚಂದ್ರಹಾಸ, ಗಿರಿಜಾ ಕಲ್ಯಾಣ, ಭದ್ರಾಚಲ ರಾಮದಾಸರ ಕೀರ್ತನೆ, ಮಾತೆ ವಿಜಯ, ಶಿವಲೀಲೆ, ಶನೇಶ್ವರ ಪಟ್ಟಾಭಿಷೇಕ, ಶನೇಶ್ವರ ಕಲ್ಯಾಣ,
ಶ್ರೀ ಪುರಂದರದಾಸರ ಕೀರ್ತನೆ, ಭಕ್ತ ಪುಂಡರೀಕ ಸದ್ಗುರು ತಾತಯ್ಯನವರ ಕೀರ್ತನೆ, ಭಕ್ತ ಮಾರ್ಕೊಂಡಯ್ಯ. ಇಷ್ಟರಲ್ಲಿ ಇವತ್ತು ವೈಕುಂಠ ಸಮಾರಾಧನೆಗೆ ಹೋಲುವಂತ ಕೀರ್ತನೆಯನ್ನ ಯಾವ್ದನ್ನು ಮಾಡ್ಬೇಕೆಂದು ಹಿರಿಯರಾಗಿರ್ತಕ್ಕಂಥವ್ರು ತಿಳಿಸ್ಕೊಡ್ಬೇಕೆಂದು ಪ್ರಾರ್ಥನೆ. ಹೂನಾರ ಕೊಡ್ರಿ. ಈ ಹರಿಕತೆ ಯಾವ್ದು ಮಾಡ್ಬೇಕಂತ ಹೇಳಿ. ಮಗ ಮಾಡಿಸ್ಕೊಂಡ ಮಗಳು ಕೇಸು ಆಡ್ಬಿಟ್ಟ ಪವರಂ ಸಮಯ ಅದಾರ ಮಾತ್ರ ಬನ್ನಿ ಸರ್. ಬೊಮ್ಮನಪಲ್ಲಿ ಕರ್ನೂರು ಸರ್, ಕರ್ನೂರು ವಾಸ್ತವ್ಯಗಳು ಅಂದ್ರೆ ಹೊಸೂರು. ಒಂದ್ ನಿಮಿಷ ಸರ್. ಕರ್ನೂರು ಅಂದ್ರೆ ಹೊಸೂರು ಹೆಚ್ಚಿರ್ತಕ್ಕಂಥದ್ದು. ಹೊಸೂರು ನಿವಾಸಿಗಳಾಗಿರ್ತಕ್ಕಂಥ ಹಾರ್ಮೋನಿಯಂ ವಿದ್ವಾನ್ರು, ಮಹಾನ್ ಸಂಗೀತ ವಿದ್ವಾನ್ರು, ಮಹಾನ್ ಸದ್ಗುಣವಂತರು, ಒಳ್ಳೆ ಮನಸ್ಸುಳ್ಳಂತ ಒಳ್ಳೆ ಹಾರ್ಮೋನಿಯಂ ವಿದ್ವಾನ್ರಾಗಿರ್ತಕ್ಕಂಥ ನಮ್ಮ ಶ್ರೀನಿವಾಸ್ ಸರ್ ಅವರನ್ನು ಅಭಿನಂದಿಸ್ತಾ, ಸರ್ ನಿಮ್ಮ ಹೆಸರು ರವಿಕುಮಾರ್ ಸರ್ ಅವರು ಈ ಪುಷ್ಯಮಾಲೆಯನ್ನ ಅರ್ಪಿಸ್ತಾ ಇದ್ದಾರೆ. ಅಮ್ಮ ಅವರ ಪುತ್ರ ಆಗಿರ್ತಕ್ಕಂಥವರು. ಜೋರ್ ಚಪ್ಪಾಳೆ ಮೂಲಕ ಸ್ವಾಗತವನ್ನು ಕೋರಬೇಕು. ವೈಲಿನ್ ವಿದ್ವಾನ್ರು, ಆನಿಕಲ್ ವಾಸ್ತವಿಗಳು, ಮಹಾನ್ ಸಂಗೀತ ವಿದ್ವಾನ್ರು, ಮಹಾನ್ ಕೀರ್ತಿ ಶಾಲೆಗಳು, 3 ಸ್ಟೇಟಿನ ಹೆಸರಾಂತ ವಿದ್ವಾಂಸರು ಆಗಿರ್ತಕ್ಕಂಥ ಮಂಜುಚಾರಿ ಸರ್ ಅವರನ್ನ ಅಭಿನಂದಿಸ್ತಾ ರವಿಕುಮಾರ್ ಸರ್ ಅವರಿಗೆ ಪುಷ್ಪಮಾಲೆಯನ್ನು ಅರ್ಪಿಸ್ತಾ ಇದ್ದಾರೆ. ಇನ್ನೂ ಜೋರ ಚಪ್ಪಾಳೆ, ಇನ್ನೂ ಜೋರ ಎಲ್ಲರೂ ನಿಮ್ಮ ಆರೋಗ್ಯಕ್ಕೂ ಒಳ್ಳೇದು, ನಮಗೂ ಸಂತೋಷ. ಹೊಡಿರಿ ಜೋರ. ಅದೇ ಹೊಸೂರು ವಾಸ್ತವಿಗಳು ಶ್ರೀನಿವಾಸ್ ಸರ್ ಅವರ ಪುತ್ರ ಆಗಿರ್ತಕ್ಕಂಥ ಮಂಜುನಾಥ್ ಶೆಟ್ಟಿ ಸರ್ ಅವರು ಒಳ್ಳೆ ತಬಲಾ ವಿದ್ವಾನ್ರು, ತುಂಬಾ ಪ್ರಖ್ಯಾತ ತಬಲಾ ವಿದ್ವಾನ್ರು ಆಗಿರ್ತಕ್ಕಂಥ ಒಳ್ಳೆ ನಡೆಗಳು. ನನಗೆ ಬಹಳ ಸಂತೋಷ ಆಗ್ತಾ ಇದೆ. ನಮ್ಮ ಮಂಜುನಾಥ್ ಶೆಟ್ಟಿ ಸರ್ ಅವರನ್ನು ಅಭಿನಂದಿಸ್ತಾ ಈ ಪುಷ್ಪಮಾಲೆಯನ್ನ ಅರ್ಪಿಸ್ತಾ ಇದ್ದಾರೆ. ನಮ್ಮ ಪತಿದೇವರಿಗೂ ಸಹ ನಿಮ್ಮೆಲ್ಲ ಕಲಾಭಿಮಾನಿಗಳ ಪರವಾಗಿ ರವಿಕುಮಾರ್ ಸರ್ ಅವರು ಈ ಪುಷ್ಪಮಾಲೆಯನ್ನ ಅರ್ಪಿಸಿ ಅಭಿನಂದಿಸ್ತಾ ಇದ್ದಾರೆ. ಚಪ್ಪಾಳೆಯ ಮೂಲಕ ಸ್ವಾಗತವನ್ನು ಕೋರಬೇಕೆಂದು ಪ್ರಾರ್ಥನೆ. ನಮ್ಮ ಶ್ರೀನಿವಾಸ್ ಸರ್ ಅವರ ಮಾವಂಗರಾಗಿರ್ತಕ್ಕಂಥ ವೆಂಕಟಸ್ವಾಮಿ ಶೆಟ್ಟಿಯವರು ಹೆಣ್ಣು ಕೊಟ್ಟು ಮಾವ. ಇವತ್ತು ಹರಿಕತೆಗೂ ಅವರೇ ಮೂಲಾಧಾರರು. ಶ್ರೀನಿವಾಸ್ ಸರ್ ಅವ್ರಿಗೆ ಹೆಣ್ಣು ಕೊಟ್ಟಿರ್ತಕ್ಕಂಥ ಮಾವ, ಅವ್ರ ಮನೆ ಬೆಳೆಸಿರ್ತಕ್ಕಂಥ ಮಾವ, ಅವರನ್ನ ಅಭಿನಂದಿಸ್ತೇವೆ. ಪುಷ್ಪಮಾಲೆಯನ್ನ ಅಭಿನಂದಿಸಿದ್ದೀನಿ. ಸೌಂಡ್ ಸಿಸ್ಟಮ್ ತುಂಬಾ ಚೆನ್ನಾಗಿದೆ ಸರ್, ತುಂಬಾ ಸೊಗಸಾದ ಸವಣ್ಸು. ಏನ್ ಸವಣ್ಸ್ ಸರ್ ಇದು? NSR ಸವಣ್ಸು. ನಿಮ್ಮ ಹೆಸರು? ಶ್ರೀನಿವಾಸ್ ಸರ್ ಅವರು NSR ಸವಣ್ಸು ಆಪರೇಟ್ರು. ನಮ್ಮ ಶ್ರೀನಿವಾಸ್ ಸರ್ ಅವರು ಸೌಂಡ್ ಸಿಸ್ಟಮ್ ಸರ್ ಅವರು ಸೊಗಸಾದ ಸವಣ್ಸು. ಮೈಕಿಂದ ದಾಸರು, ಕೈಕಿಯಿಂದ ರಾಮಾಯಣ ಅಂತಾರೆ. ಮೈಕಿಲ್ಲ ಅಂದ್ರೆ ದಾಸರಿಲ್ಲ. ಒಳ್ಳೆ ಮೈಕ್ ಸೆಟ್ ವ್ಯವಸ್ಥೆ ಮಾಡಿದ್ದಾರೆ, ಒಳ್ಳೆ ಧ್ವನಿವರ್ಧಕ ವ್ಯವಸ್ಥೆ.